ಸಿಂಹರಾಶಿ ಕಾರ್ಯದ ಒತ್ತಡದಿಂದ ತುಂಬ ಆಯಾಸವಾಗ್ತಕ್ಕಂತಹ ದಿವಸ. ಕೆಲಸ ಹೆಚ್ಚಾಗತ್ತೆ, ದೈಹಿಕವಾಗಿ ತುಂಬ ಶ್ರಮವಾಗ್ತಕ್ಕಂತಹದ್ದು. ನಿಮ್ಮ ಕೋಪ ಒತ್ತಡ ಬೇರೆಯವರ ಯಾರ ಮೇಲೂ ಕೂಡ ತೋರಿಸಬಾರದು. ಒಂದು ಕ್ಷಣವೂ ಕೂಡ ಆರಾಮದಾಯಕವಾಗಿ ಕಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಕೋಪ ಹೆಚ್ಚಾಗ್ತಾ ಇರುತ್ತೆ, ಯಾರ ಮೇಲೆ ತೋರಿಸ್ಬೇಕು? ಯಾರ ಮೇಲೂ ಕೂಡ ತೋರಿಸಬಾರ್ದು. ಕೋಪವನ್ನೇ ಮೊದಲು ಮಾಡಿಕೊಳ್ಬಾರ್ದು. ಒಂದು ವೇಳೆ ಕೋಪ ಬಂದರೂ ಕೂಡ ಸ್ವಭಾವತಃ ಅದನ್ನು ನೀವೇ ಇಟ್ಟುಕೊಳ್ಬೇಕೇ ಹೊರತು ಬೇರೆಯವರ ಮೇಲೆ ಪ್ರಯೋಗ ಮಾಡೋದಕ್ಕೆ ಅವಕಾಶ ಇಲ್ಲ. ಮಾನಸಿಕವಾಗಿ ನೀವು ದೃಢವಾಗಿರಬೇಕು. ಒತ್ತಡ ನಿಮ್ಮನ್ನು ಬಲಹೀನರನ್ನಾಗಿ ಮಾಡಿಬಿಡುತ್ತೆ ಮಾನಸಿಕವಾಗಿ. ಯಾವಾಗ ಮೇಲಿಂದ ಮೇಲೆ ಒತ್ತಡಗಳೇ ಹೆಚ್ಚಾಗುತ್ತೋ ಆಗ ನೀವು ನಿಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಎಲ್ಲವನ್ನ ಕಳ್ಕೊಂಡ್ಬಿಡ್ತೀರಿ. ಯಾವುದೂ ಅಲ್ಲಿ ಕೆಲಸಕ್ಕೆ ಬರದೇ ಇರುವಾಗ ಆಗ್ಬಿಡುತ್ತೆ. ಕಠಿಣ ಪರಿಶ್ರಮ ಮಾತ್ರ ನಿಮ್ಮ ಯಶಸ್ಸಿಗೆ ಕಾರಣೀಭೂತವಾದಂತಹದ್ದು. ಆ ಪರಿಶ್ರಮ ಪಟ್ಟಾಗ ತಾಳ್ಮೆಯಿಂದ ಅದರಿಂದ ಏನು ನಿಮಗೆ ಪ್ರಾಪ್ತವಾಗಬೇಕೋ, ಲಭಿಸಬೇಕೋ ಅದನ್ನು ನೀವು ಪಡ್ಕೊಳ್ಬೇಕೇ ಹೊರತು ಏನೋ ಕಾರಣಕ್ಕೆ ಕೋಪವನ್ನು ಮಾಡಿಕೊಂಡು ಅಲ್ಲಿನ್ಯಾವುದೋ ರೀತಿಯಲ್ಲಿ ವರ್ತಿಸಿಬಿಟ್ರೆ ಬರುವಂತಹ ಲಾಭವೂ ಕೂಡ ನಷ್ಟಕ್ಕೆ ಕಾರಣವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ನಿಮಗೇನೋ ಶುಭ ಸುದ್ದಿ ಕಾಯ್ತಾ ಇರುತ್ತೆ, ಅದು ನಿಮಗೆ ಸಂತೋಷವನ್ನು ಕೊಡುತ್ತೆ. ನಾಳೆಯ ವಿಷಯವನ್ನು ಮರೆತು, ಅಂದರೆ ಮುಂದಿನ ವಿಚಾರಗಳನ್ನೆಲ್ಲ ಬಿಟ್ಟು ಆನಂದದಿಂದ ಇರ್ತೀರಿ. ಈ ಕ್ಷಣದಲ್ಲಿ ಏನು ಸಂತೋಷ ಇದೆ ಇದನ್ನು ಅನುಭವಿಸಬೇಕು, ಅಥವಾ ಇದೇ ಶಾಶ್ವತ ಅನ್ನುವಂತಹ ಮನೋಭಾವದಲ್ಲಿ ಆ ಸಮಯವನ್ನು ಕಳೆಯುವ ಹಾಗಾಗತ್ತೆ. ಶ್ರೀರುದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಭಾವನೆಗಳ ಆಧಾರದ ಮೇಲೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ಮಾಡಬೇಡಿ. ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸಗಳು ಕಾಣತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ಸೂಚನೆಗಳು ಕಾಣ್ತಾ ಇದೆ. ಧಾರ್ಮಿಕ ಭಾವನೆಗಳಿಂದ ನಿಮ್ಮ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಸಹಕಾರಿಯಾಗತ್ತೆ. ಧರ್ಮ ಪ್ರವೃತ್ತವಾಗಿ, ಧರ್ಮ ಮಾರ್ಗವಾಗಿ, ಧರ್ಮದಿಂದಲೇ ಮಾಡ್ತಕ್ಕಂತಹ ಕೆಲವು ಕೆಲಸಗಳ ಸಂಕಲ್ಪ ಈಡೇರ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇದರಲ್ಲಿ ಸ್ವಾರ್ಥ ಇದ್ದರೂ ಕೂಡ ಲೋಕಕಂಟಕವಾದಂತಹ ಯಾವ ನಿರ್ಧಾರಗಳು, ಯಾವುದೇ ರೀತಿಯ ಕುತಂತ್ರಗಳು ಇಲ್ಲದೆ ಹೋಗಿಬಿಟ್ರೆ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಭೂಮಿಗೆ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ನಡೀಬಹುದು. ಆದರೆ ಯಾವ ಪ್ರಯೋಜನವಾಗಲಿ, ತೀರ್ಮಾನವಾಗಲಿ, ವ್ಯವಹಾರ ಸಿದ್ಧಿಯಾಗಲಿ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಒಡ ಹುಟ್ಟಿದವರ ಜೊತೆಯಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಅಣ್ಣ ತಮ್ಮ, ಅಕ್ಕ ತಂಗಿಯರ ಜೊತೆಯಲ್ಲಿ, ಆತ್ಮೀಯರಾದಂತಹ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಏನೋ ಮಾತಾಡುವಂಥದ್ದು, ಇನ್ನೇನೋ ಸಲಿಗೆಯಿಂದ ವರ್ತಿಸುವಂಥದ್ದು, ಇದು ಒಂದಷ್ಟು ಜಗಳಕ್ಕೋ, ಮನಸ್ತಾಪಕ್ಕೋ, ದೂರ ಆಗೋದಕ್ಕೋ ಕಾರಣ ಆಗಿಬಿಡುತ್ತೆ. ಅದು ಆಗಬಾರ್ದು ಅನ್ನುವಂಥದ್ದು. ನೆರೆಹೊರೆಯವರ ಜೊತೆಯಲ್ಲಿ ಮಾನಸಿಕವಾದಂತಹ ಸಮಾಧಾನ ಇರುವುದಿಲ್ಲ. ಜಗಳಕ್ಕೆ ಅವಕಾಶಗಳೇ ಹೆಚ್ಚಾಗಿರುತ್ತೆ. ಜಗಳ ಮಾಡಬೇಡಿ. ಪ್ರತಿನಿತ್ಯವೂ ಕೂಡ ಅವರ ಮುಖವನ್ನು ನೋಡಬೇಕಾದಂಥದ್ದು. ಅವರ ಜೊತೆಯಲ್ಲಿ ಅನಿವಾರ್ಯವಾಗಿ ಆದರೂ ಕೂಡ ಮಾತಾಡಬೇಕಾದಂತಹ ಪರಿಸ್ಥಿತಿಗಳು ಇರುವಾಗ ಜಗಳಕ್ಕೆ ಅವಕಾಶಗಳು ಬೇಡ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಕಾರ್ಯಕ್ಷೇತ್ರದಲ್ಲಿ ತುಂಬ ಸ್ಪರ್ಧಾತ್ಮಕವಾದಂತಹ ವಾತಾವರಣ ಇರುತ್ತೆ. ಅದನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ನಿಮಗಿರಬಹುದು. ಆದರೂ ಕೂಡ ಸ್ಪರ್ಧೆನೇ. ಗೆಲ್ಲುವವರೆಗೆ ನಾನು ಗೆಲ್ತೀನಿ ಅಂತ ಹೇಳ್ಕೊಳ್ಬೋದೇ ಹೊರತು ನಾನು ಗೆದ್ದೆ ಅಂತ ಹೇಳೋಕ್ಕಾಗೋದಿಲ್ಲ. ಗೆದ್ದ ಮೇಲೆ ಆ ಒಂದು ಫಲಿತಾಂಶ ಅನ್ನುವ ರೀತಿಯಲ್ಲಿ ಇರಬೇಕು. ಎಲ್ಲ ಕೆಲಸಗಳನ್ನು ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ನಿರ್ವಹಿಸಿ ಜಯ ನಿಮ್ಮದಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ತುಂಬ ಸಾಮರಸ್ಯ ಇರತಕ್ಕಂಥದ್ದು, ಅದನ್ನು ಹಾಗೆ ಉಳಿಸಿಕೊಳ್ಳಿ. ಸಂತೋಷವಾಗಿರಿ, ಬೇರೆಯವರಿಗೆ ಮಾದರಿಯಾಗಿರಿ, ಮನೆಯವರಿಗೆ ಆದರ್ಶವಾಗಿರಿ ಅಂತಕ್ಕಂಥದ್ದು. ನಿಮ್ಮ ಸ್ವಭಾವದ ಬಗ್ಗೆ ಒಂದಷ್ಟು ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಯಾವ ಕ್ಷಣಕ್ಕೆ ಯಾವ ರೀತಿಯ ಸ್ವಭಾವವನ್ನು ನೀವು ಪ್ರದರ್ಶನ ಮಾಡ್ತೀರಿ, ಯಾವುದು ಸರಿ, ಯಾವುದು ತಪ್ಪು, ಮನೆಗೆ ನಿಮಗೆ ಯಾವುದು ಹಿತ, ಸಮಾಜಕ್ಕೆ ಯಾವುದು ಹಿತ, ಯಾವುದು ಮಾರಕ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾದಂಥದ್ದು. ನಿಮ್ಮ ಜೀವನದಲ್ಲಿ ಏನಾದರೂ ತಪ್ಪು ನಡೆದಿದ್ದರೆ ಅಗತ್ಯವಾಗಿ ಅಂತಹ ವಿಷಯವನ್ನು ಸರಿಪಡಿಸ್ಕೊಳ್ಳಿ. ಇನ್ನು ಮುಂದೆ
ಆದರೂ ಆ ರೀತಿಯ ತಪ್ಪುಗಳು ಆಗದೇ ಇರುವ ಹಾಗೆ ಗಮನಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಯುವಂತಹ ಒಂದು ಸಂಕಲ್ಪವನ್ನು ಪ್ರಮಾಣವನ್ನು ಮಾಡಿ ಅನ್ನುವಂತಹ ಅರ್ಥ. ಮಕ್ಕಳಿಗೆ ಯಶಸ್ಸಿದೆ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಪರಿಶ್ರಮ ಅಂತಕ್ಕಂಥದ್ದು ಮುಂದುವರಿಬೇಕು. ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಪುರುಷ ಪ್ರಯತ್ನ ನಿಂತು ಬಿಟ್ಟರೆ, ಸ್ಥಗಿತವಾಗಿಬಿಟ್ರೆ ಅಲ್ಲಿ ಪೂರ್ಣ ಪ್ರಮಾಣದ ಫಲಿತಾಂಶ ಸಿಕ್ಕೋದಿಲ್ಲ. ಭಗವಂತನ ಅನುಗ್ರಹ ಒಂದು ಭಾಗ, ಇನ್ನೊಂದು ಭಾಗ ನಮ್ಮ ಅದೃಷ್ಟ, ಅತಿ ಮುಖ್ಯವಾಗಿ ಇನ್ನೊಂದು ಭಾಗ ನಮ್ಮ ಪರಿಶ್ರಮ. ಈ ಮೂರೂ ಒಟ್ಟು ಸೇರಿದರೆ 100% ಫಲವನ್ನು ನಿರೀಕ್ಷೆ ಮಾಡೋದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲದೆ ಇರುವಂಥದ್ದು. ಶ್ರೀಮಾತ್ರೇ ನಮಃ ಎಂಬುದಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಪುನಃ ಪುನಃ ಮಂತ್ರವನ್ನು ಸಾಕಷ್ಟು ಬಾರಿ ಹೇಳ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕೆಲಸ, ನಿಮ್ಮ ನೌಕರಿ, ನಿಮ್ಮ ಕರ್ತವ್ಯ, ಈ ಎಲ್ಲದಕ್ಕೂ ಕೂಡ ಮನೆಯವರ ಮಾತು, ಮನೆಯವರ ಮಾರ್ಗದರ್ಶನ ಅತಿ ಮುಖ್ಯವಾಗುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಏನು ಮಾತನ್ನು ಹೇಳ್ತಾರೆ, ಯಾವ ಸಲಹೆಯನ್ನು ನೀಡ್ತಾರೆ, ಅದನ್ನು ಗಮನಿಸಿಕೊಂಡು ಅದರಂತೆ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಸ್ನೇಹಿತರು ಮತ್ತು ಬಂಧುಗಳಲ್ಲಿ ಹೆಚ್ಚಿನ ಪ್ರೀತಿಗೆ ಪಾತ್ರರಾಗ್ತೀರಿ. ಸ್ನೇಹಿತರು ನಿಮ್ಮನ್ನು ಇಷ್ಟಪಡ್ತಾರೆ. ಬಂಧುಗಳಲ್ಲಿ ತುಂಬ ಆತ್ಮೀಯವಾಗಿ ವರ್ತಿಸ್ತಕ್ಕಂತಹ ಸಂದರ್ಭಗಳು ನಿಮಗೆ ಒದಗಿ ಬರುತ್ತೆ. ಪೂರ್ವ ನಿಯೋಜನೆಯಂತೆ ಕೆಲಸಗಳನ್ನು ನಿರ್ವಹಿಸಿದರೆ ಜಯಶೀಲರಾಗ್ತೀರಿ. ಏನು ಪ್ಲಾನ್ ಮಾಡಿಕೊಂಡಿರ್ತೀರೋ ಆ ಪ್ಲಾನ್ ಪ್ರಕಾರ ಎಲ್ಲ ಕೆಲಸಗಳು ಆಗಬೇಕು. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಬದಲಾಯಿಸ್ತೀನಿ ಅನ್ನೋದು, ಇದನ್ನು ಬೇರೆ ಥರ ಮಾಡೋಣ ಅನ್ನುವಂತಹ ಮಾತು ಬರುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಕೆಲಸದ ಮಧ್ಯೆ ಏನೇ ಪ್ರತಿಕೂಲಗಳಿದ್ದರೂ ಕೂಡ ಜಯಶೀಲರಾಗ್ತೀರಿ. ಅದೃಷ್ಟ ಚೆನ್ನಾಗಿದೆ ಅಂತಾದಾಗ ಇವೆಲ್ಲವೂ ತನ್ನಿಂದ ತಾನೇ ಒದಗಿ ಬರ್ತಕ್ಕಂಥದ್ದಾಗುತ್ತೆ. ಹೆಚ್ಚು ಖರ್ಚಿಗೆ ಅವಕಾಶವಾಗುವಂತಹ ದಿವಸ, ಅದು ನಿಮ್ಮ ಗಮನದಲ್ಲಿ ಇರಲಿ. ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕಳಂಕ ಬರಬಹುದು. ನೀವು ಮಾಡಿದಂತಹ ಸಣ್ಣದಾದಂತಹ ತಪ್ಪು ನಿಮಗೆ ಮಾರಕವಾಗಬಹುದು. ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಮಂತ್ರವನ್ನು 24 ಬಾರಿ ಹೇಳಿಕೊಳ್ಳಿ. ಶುಭವಾಗಿ.